ಈಗ ಬೆಂಗಳೂರಿಗೆ ಆಚೆ ಕಡೆಯಿಂದ ಜನ ಬರ್ತಾ ಇರ್ತಾರೆ. ಆಮೇಲೆ ಬೆಂಗಳೂರಲ್ಲೂ ಕೂಡ ಬೇಕಾಷ್ಟು ಜನ ಇದ್ದಾರೆ. ಎಲ್ಲ ಸ್ಥಳಗಳನ್ನ ಎಲ್ಲರೂ ಕೂಡ ನೋಡಿರೋದಿಲ್ಲ. ಅದಕ್ಕೆ ದಿವ್ಯ ದರ್ಶನ ಅಂತ ಹೆಸರಿಟ್ಟಿದ್ದಾರೆ ನಮ್ಮ ಇಲಾಖೆಯವರು. ಸುಮಾರು ಒಂದು 10 ದೇವಸ್ಥಾನಗಳಿಗೆ ಈ ಸಲ ಪಶ್ಚಿಮ ಈ ಭಾಗದಲ್ಲಿರ್ತಕ್ಕಂಥ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 8:30 ಪ್ರಾರಂಭ ಆದರೆ ಸಾಯಂಕಾಲ 6 ಗಂಟೆಗೆ ತಂದು ಕೆಂಪೇಗೌಡ ಬಸ್ ಸ್ಟೇಷನಲ್ಲಿ ಬಿಡ್ತಾರೆ. ದೊಡ್ಡವ್ರಿಗೆ 450 ರೂಪಾಯಿ, ಚಿಕ್ಕವ್ರಿಗೆ 350 ರೂಪಾಯಿ. ಈ ಸಲ ಬರೀ ಟೆಂಪಲ್ಸು. ಆಮೇಲೆ ನೆಕ್ಸ್ಟ್ ಟೈಮು ಇನ್ನು ಬೇರೆ ಈ ಕಡೆ ಎಲ್ಲ ಇದೆಯಲ್ಲ, ನಂದಿ, ಬೆಂಗಳೂರು ಸುತ್ತಲೂ ಇದೆ, ಇಂಪಾರ್ಟೆಂಟ್ ಪ್ಲೇಸಸ್ ಇದೆ. ಆಮೇಲೆ ಇನ್ನೂ ಒಂದು ಮಾಡ್ಬೋದು. MD ಅವ್ರಿಗೆ ಹೇಳಿದೆ, ಟೂರಿಸಮು ಟೆಂಪಲ್ಸ್ ಎರಡು ಮಿಕ್ಸ್ ಮಾಡಿ ಅಂತ ಹೇಳಿದ್ದೀನಿ. ಮಾಡಿದ್ರೆ ಏನಾಗುತ್ತೆ, ಸಹಜವಾಗಿ ಜನ ಕೂಡ ಈಗ ಅವರು ಕಾರುಗಳಲ್ಲಿ ಹೋಗ್ಬೇಕಾದ್ರೆ ಖರ್ಚು ಜಾಸ್ತಿ ಆಗುತ್ತೆ. ಬೆಂಗಳೂರಿಂದ ಆಚೆ ಬಂದಿರ್ತಕ್ಕಂಥವ್ರು ಅವ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಬೆಂಗಳೂರಲ್ಲೇ ಇರ್ತಕ್ಕಂಥವ್ರಿಗೂ ಕೂಡ ಒಂದೇ ದಿನ ಇಷ್ಟು ದೇವಸ್ಥಾನ ನೋಡೋಕ್ಕಾಗಲ್ಲ. ಇದು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿದ್ದೀವಿ. ಬೆಂಗಳೂರು ರೌಂಡ್ಸ್ ಅದು ಇರುತ್ತಾ, ಬರುತ್ತಾ ಸರ್? ಬೆಂಗಳೂರು ರೌಂಡ್ಸ್ ಅಂತ ಮುಂಚೆ ಒಂದಿತ್ತು ಬಸ್. ಇಲ್ಲ, ಇದು ಓನ್ಲಿ ಟೆಂಪಲ್ಸ್. ನೆಕ್ಸ್ಟ್ ಟೆಂಪಲ್ಸು ಟೂರಿಸಂ ಪ್ಲೇಸಸ್ ಎರಡು ಮಿಕ್ಸ್ ಮಾಡಿ ಅಂತ ಹೇಳಿದ್ದೀವಿ. ಶುಕ್ರವಾರ, ಶನಿವಾರ, ಭಾನುವಾರ ಮತ್ತೆ ರಜಾ ದಿನ. ಶನಿವಾರ, ಭಾನುವಾರ ಕೊಟ್ಟಲ್ಲ, ಪಟ್ಟಿ ಕೊಟ್ಟನಲ್ಲ. ಈಗ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶಗಳು ಟೆಂಪಲ್ಸ್ ಒಂದು 10 ಟೆಂಪಲ್ಸ್ ಇದೆ.